ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತಿನ ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಬೆಳಗ್ಗೆ ನಮ್ಮ ಮನೆಯವರು ಡ್ಯೂಟಿ ಕೂಡ ಹೊರಟರು. ನಮ್ಮ ಪ್ರತಿ ಹಾಗೆಯೇ ಅವರಪ್ಪನ ರೈಲ್ವೆ ಸ್ಟೇಷನಿಗೆ ಬಿಟ್ಬಿಟ್ಟು ಮತ್ತು ಹಾಗೆಯೇ ತರಕಾರಿ ತೊಗೊಂಡು ಬಂದಿದ್ದಾನೆ. ಹಾಗಲಕಾಯಿ ಮತ್ತು ಹಾಗೆಯೇ ಸೊಪ್ಪು ತೊಗೊಂಡು ಬಂದಿದ್ದಾನೆ. ಸೊಪ್ಪಿಂದು ಬಸ್ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಹಾಗೆ ಹಾಗಲಕಾಯಿದು ಪಲ್ಯ ಮಾಡ್ತಾಯಿದ್ದೀನಿ. ಇವಾಗ ಸೊಪ್ಪೆಲ್ಲ ಕ್ಲೀನ್ ಮಾಡಿ ಇವಾಗ ಬೇಯೋದಕ್ಕೆ ಇಟ್ಟಿದ್ದೀನಿ. ನಾನು ಕುಕ್ಕರ್ಗೆ ಇಡ್ತಾಯಿಲ್ಲ. ಕುಕ್ಕರ್ಗೆ ಇಟ್ಬಿಟ್ರೆ ತುಂಬಾ ಬೆಂದೋಗ್ಬಿಡುತ್ತೆ. ಅದು ಪಲ್ಯ ತಿನ್ನೋದಕ್ಕೆ ಆಗೋದಿಲ್ಲ. ಹಾಗಾಗಿ ನಾನು ತಪ್ಪಲೆಯಲ್ಲೇ ಬೇಳೆ ಬೇಯಿಸ್ಕೊಂಡು ಆಮೇಲೆ ಸೊಪ್ಪು ಹಾಕ್ತಾಯಿದ್ದೀನಿ. ಇವಾಗ ಬಸ್ಸಾರಿಗೆ ಮತ್ತು ಇವಾಗ ಸೊಪ್ಪನ್ನ ಬೇಯೋದಕ್ಕೆ ಇಟ್ಬಿಟ್ಟು ಮತ್ತೀಗ ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲನೂ ಜೀರಿಗೆ, ಮೆಣಸಿನ್ಕಾಯಿ ಎಲ್ಲನೂ ಹುರ್ಕೊಳ್ತಾ ಇದ್ದೀನಿ ಸಾಂಬಾರಿಗೆ ಮಾಡೋಣ ಅಂತ ಅಂದ್ಬಿಟ್ಟು. ಇದು ಬೆಂದಾದಮೇಲೆ ಇದನ್ನು ಬಸ್ಬಿಟ್ಟು ಇವಾಗ ಸಾಂಬಾರು ಕೂಡ ರೆಡಿ ಮಾಡ್ಕೊಳ್ತೀನಿ. ಮತ್ತು ಹಾಗೆ ಅದ್ರ ಜೊತೆಗೆ ಹಾಗಲಕಾಯಿನೂ ಕೂಡ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಸಪ್ರೇಟಾಗಿ ಬೇಯಿಸ್ಕೊಂಡಿದ್ದೆ. ಸ್ವಲ್ಪ ಹುಣಸೆಹಣ್ಣು ಹಾಕ್ಬಿಟ್ಟು, ಏಕೆಂದರೆ ಕಹಿ ಇರುತ್ತಲ್ವ ಹಾಗಲಕಾಯಿ, ಹಾಗಾಗಿ ಅದನ್ನು ಕೂಡ ಬೇಯಿಸ್ಕೊಂಡು ಒಂದು ಕಡೆ ಎತ್ತಿಟ್ಕೊಂಡಿದ್ದೀನಿ. ಈಗ ನೋಡಿ ಸಾಂಬಾರಿಗೂ ಕೂಡ ಮಸಾಲೆ ಎಲ್ಲ ರುಬ್ಕೊಂಡಿದ್ನಲ್ಲ ಅದನ್ನು ಹಾಕ್ಬಿಟ್ಟು ಮತ್ತು ಹಾಗೆ ಒಗ್ಗರಣೆ ಕೊಟ್ಟು ಇವಾಗ ಸಾಂಬಾರು ಕೂಡ ರೆಡಿ ಆಗಿದೆ. ಮತ್ತು ಅದ್ರ ಜೊತೆಗೇ ಇವಾಗ ಹಾಗಲಕಾಯಿ ಪಲ್ಯ ಕೂಡ ಮಾಡ್ತಾಯಿದ್ದೀನಿ. ಅದಕ್ಕೂ ಏನೇನೆಲ್ಲ ಒಂದು ಸ್ವಲ್ಪ ಎಣ್ಣೆ, ಸಾಸಿವೆ, ಈರುಳ್ಳಿ ಮತ್ತು ಹಾಗೆಯೇ ಕರಿಬೇವು ಹಾಕ್ಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ. ಮತ್ತು ಅದ್ರ ಜೊತೆಗೇ ಒಂದು ಸ್ವಲ್ಪ ಬೆಲ್ಲ ಹಾಕಿದ್ದೀನಿ ಕಹಿ ಮುರಿಯೋದಕ್ಕೆ ಅಂದ್ಬಿಟ್ಟು. ಮತ್ತು ಹಾಗೆಯೇ ಸ್ವಲ್ಪ ಖಾರದ ಪುಡಿ ಮತ್ತು ಹಾಗೆಯೇ ಇದು ಕಾಳು ಮೆಣಸಿನ ಪುಡಿ ಬರುತ್ತಲ್ಲ ಅದನ್ನು ಒಂದು ಸ್ವಲ್ಪ ಹಾಕಿದ್ದೀನಿ. ಮತ್ತು ಹಾಗೆ ಗರಂ ಮಸಾಲ ಕೂಡ ಹಾಕಿದ್ದೀನಿ. ಸೊ ತುಂಬ ಚೆನ್ನಾಗಿರುತ್ತೆ ಇಷ್ಟೆಲ್ಲ ಹಾಕ್ಬಿಟ್ಟು ಮಾಡ್ಕೊಂಡಾಗ. ಮತ್ತು ಅದ್ರ ಜೊತೆಗೆ ಸ್ವಲ್ಪ ಕಹಿ ಕೂಡ ಮುರಿದಿರುತ್ತೆ, ನಾನು ಫಸ್ಟೇ ಬೇಯಿಸ್ಕೊಂಡಿದ್ನಲ್ವ ಹಾಗಾಗಿ. ಮತ್ತು ಹಾಗೆ ಊಟ ಮಾಡಿದ್ದು ವಿಡಿಯೋ ಎಲ್ಲೋ ಮಿಸ್ ಆಗಿದೆ, ಹಾಗಾಗಿ ನಾನು ಅದ್ರದ್ದು ಕ್ಲಿಪ್ಪಿಂಗ್ನ ನಾನು ಹಾಕಿಲ್ಲ. ಇದು ಸಂಜೆ ಮೇಲೆ ಲಾಗಿದ್ದು. ಸಂಜೆ ಕೂಡ ಅಷ್ಟೇ ದೇವ್ರ ದೀಪ ಹಚ್ಬಿಟ್ಟು ನಮ್ಮ ಪ್ರತಿ ಬೋಂಡ ಮಾಡ್ಕೊಡಮ್ಮ ಅಂದ. ಮೊನ್ನೆ ಮೆಣಸಿನ್ಕಾಯಿ ಬಜ್ಜಿ ಹಾಕಿದ್ದೆ, ಅದ್ರದ್ದು ಒಂದು ಸ್ವಲ್ಪ ಮೆಣಸಿನ್ಕಾಯಿ ಇದ್ವು, ಸರಿ ಒಂದು 3-4 ಇದ್ವು ಮೆಣಸಿನ್ಕಾಯಿ. ಅವನ್ನೇ ಕಟ್ ಮಾಡಿಬಿಟ್ಟು ಇವಾಗ ಮೆಣಸಿನ್ಕಾಯಿ ಬಜ್ಜಿ ಕೂಡ ಹಾಕ್ಕೊಡ್ತಾಯಿದ್ದೀನಿ. ಫ್ರೆಂಡ್ಸ್, ಇದು ನೆಕ್ಸ್ಟ್ ಡೇ ಲಾಗಿದ್ದು. ಸೊ ಇವಾಗ ಅವರು ಕೂಡ ಡ್ಯೂಟಿಗೆ ಹೊರಡೋದಕ್ಕೆ ರೆಡಿಯಾಗಿ ಬಂದಿದ್ದಾರೆ. ಮತ್ತು ಹಾಗೆಯೇ ಇವತ್ತೇನೋ ಶೇಕ್ ಬೇಡ ನನಗೆ ಹಣ್ಣು ಕೊಡು ಅಂತಂದರು. ಪಪ್ಪಾಯಿ ಇತ್ತು, ನಿನ್ನೆ ಪಪ್ಪಾಯಿ ತೊಗೊಂಡು ಬಂದಿದ್ದರು, ಚೆನ್ನಾಗಿ ಹಣ್ಣಾಗಿತ್ತು. ಸರಿ ಅದನ್ನೇ ಕಟ್ ಮಾಡಿಬಿಟ್ಟು ಕೊಟ್ಟೆ. ಇವಾಗ ಅವರು ಕೂಡ ಪಪ್ಪಾಯಿ ತಿಂದ್ಬಿಟ್ಟು ಇವಾಗ ಡ್ಯೂಟಿಗೆ ಹೊರಡ್ತಾ ಇದ್ದಾರೆ. ಮತ್ತು ಹಾಗೆಯೇ ಇವ್ರನ್ನ ಕಳಿಸ್ಕೊಟ್ಬಿಟ್ಟು ನಾನು ಕೂಡ ಹೋಗಿ ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ಬಂದಮೇಲೆ ದೇವ್ರ ದೀಪ ಎಲ್ಲ ಹಚ್ಬಿಟ್ಟು ಮತ್ತು ಹಾಗೆಯೇ ಇವಾಗ ಅಡುಗೆ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ನಾವು ಕೂಡ ಎಲ್ಲ ಶೇಕ್ ಕುಡಿದಿದ್ದಾದಮೇಲೆ ಇವಾಗ ಅಡುಗೆಗೆ ರೆಡಿ ಮಾಡ್ತಾ ಇರೋದು. ಮೊನ್ನೆ ಹಲಸಿನ ತೊಗೊಂಡು ಬಂದಿದ್ದರು ಅಪ್ಪ. ಸೊ ಅದ್ರದ್ದು ಹಲಸಿನ ಬೀಜ ಇತ್ತು, ಹಾಗೆ ಹಲಸಿನ ಬೀಜ ಮತ್ತು ಹಾಗೆಯೇ ಊರಿಂದ ತೊಗರಿ ಕಾಳು ತೊಗೊಂಡು ಬಂದಿದ್ನಲ್ಲ, ಊರಲ್ಲೇ ನಮ್ಮ ಚಿಕ್ಕಮ್ಮ ಕೊಟ್ಟು ಕಳಿಸಿದ್ರು. ಸೊ ತೊಗರಿ ಕಾಳಿದ್ವು, ತೊಗರಿ ಕಾಳನ್ನ ನೆನ್ನೆ ನೈಟೇ ನೆನೆಹಾಕಿದ್ದೆ. ತೊಗರಿ ಕಾಳು ಮತ್ತು ಹಾಗೆ ಹಲಸಿನ ಬೀಜ ಮತ್ತು ಅದ್ರ ಜೊತೆಗೆ ಸ್ವಲ್ಪ ಆಲೂಗೆಡ್ಡೆ, ಬದನೆಕಾಯಿ ಎಲ್ಲ ಹಾಕಿದ್ದೀನಿ. ತರಕಾರಿ ತುಂಬ ಚೆನ್ನಾಗಿರುತ್ತೆ. ಮತ್ತು ಹಾಗೆ ನೆನ್ನೆ ಬಸ್ಸಾರು ಮಾಡಿದ್ನಲ್ಲ ಸೊಪ್ಪಿಂದು, ಅದು ಸ್ವಲ್ಪ ದಂಟು ಇತ್ತು, ಹಾಗಾಗಿ ಅದನ್ನು ಕೂಡ ಎತ್ತಿಟ್ಟಿದ್ದೆ. ಮತ್ತು ಇದ್ರ ಜೊತೆಗೆ ದಂಟು ಕೂಡ ಸೇರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಕೂಡ. ಮತ್ತು ಹಾಗೆ ಇವಾಗ ಮಸಾಲೆ ಎಲ್ಲ ರೆಡಿ ಮಾಡಿಕೊಂಡು ಇವಾಗ ಮಸಾಲೆ ರುಬ್ಬಿಟ್ಟು ಇವಾಗ ಸಾಂಬಾರಿಗೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ಮತ್ತು ಹಾಗೆ ಅದ್ರ ಜೊತೆಗೆ ಸ್ವಲ್ಪ ಅನ್ನ ಮಾಡ್ತಾಯಿದ್ದೀನಿ.
ಮುದ್ದೆ ಏನೋ ಬೇಡ ಅನ್ನ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹುಳಿ ಸಾಂಬಾರು ಮತ್ತು ಹಾಗೆ ಅನ್ನ ಮಾಡ್ತಾಯಿದ್ದೀನಿ. ಮತ್ತು ಹಾಗೆ ಎರಡನ್ನೂ ಒಲೆ ಮೇಲೆ ಇಟ್ಬಿಟ್ಟು ಹಾಗೆಯೇ ಎಲ್ಲ ಪಾತ್ರೆಗಳೆಲ್ಲ ತೊಳ್ಕೊಳ್ತಾ ಇದ್ದೀನಿ. ಈಗ ಅವಳು ಕೂಡ ಸೃಷ್ಟಿ ಕೂಡ ಇವಾಗ ಕಾಲೇಜ್ಗೆ ಹೊರಡಬೇಕು. ಅವಳಿಗೆ ಮಧ್ಯಾಹ್ನ ಮೇಲೆ ಕಾಲೇಜು, ಸೊ ಅವಳು ಊಟ ಮಾಡ್ಕೊಂಡು ಹೊರಡ್ತಾಳೆ ಯಾವಾಗ್ಲೂ. ಇವಾಗ ಸಾಂಬಾರು ಕೂಡ ರೆಡಿ ಆಗಿದೆ. ಇವಾಗ ಸಾಂಬಾರಿಗೆ ಒಗ್ಗರಣೆ ಕೊಡ್ತಾಯಿದ್ದೀನಿ. ಸಾಂಬಾರಿಗೆ ಒಗ್ಗರಣೆ ಕೊಟ್ಬಿಟ್ರೆ ಇವಾಗ ಸಾಂಬಾರು ಕೂಡ ರೆಡಿ ಆಗುತ್ತೆ. ಇವಾಗ ಸೃಷ್ಟಿ ಊಟ ಮಾಡಿಕೊಂಡು ಅವಳು ಇವಾಗ ಕಾಲೇಜ್ಗೆ ಹೊರಡ್ತಾಳೆ. ಸೊ ನಾನು ಕೂಡ ಈಗ ಎಲ್ಲ ಊಟ ಮಾಡಿಬಿಟ್ಟು ಎಲ್ಲ ಪಾತ್ರೆಗಳೆಲ್ಲ ತೊಳೆದ್ಬಿಟ್ಟು ಎಲ್ಲ ಎತ್ತಿಡಬೇಕು. ಇವಾಗ ಸಂಜೆ ಮೇಲೆ ನಮ್ಮನೆ ಕ್ಲೀನ್ ಮಾಡಿ ನಾವು ಕೂಡ ಎಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ಈಗ ಪೂಜೆ ಮಾಡ್ತಾಯಿದ್ದೀನಿ. ಮತ್ತು ಹಾಗೆಯೇ ನಮ್ಮ ಮನೆಯವ್ರ ಫ್ರೆಂಡ್ ಕೂಡ ಫೋನ್ ಮಾಡಿದ್ದಾರೆ, ಮನೆಗೆ ಬರ್ತಾ ಇದ್ದೀವಮ್ಮ ಅಂತಂದ್ಬಿಟ್ಟು. ಏಕೆ ಅಂತಂದರೆ ಅವರ ತಂಗಿದು ಮನೆ ಗೃಹ ಪ್ರವೇಶ ಇದೆ, ಹಾಗಾಗಿ ಕಾರ್ಡ್ ಕೊಡಬೇಕು ಆಯಿತು, ಬರ್ತಾ ಇದ್ದೀವಮ್ಮ ಅಂತಂದರು. ಮತ್ತು ಹಾಗೆಯೇ ನಮ್ಮ ಮನೆಯವರು ಎಷ್ಟೊತ್ತಿಗೆ ಬರ್ತಾರೆ ಅಂತ ಕೂಡ ಕೇಳಿದ್ರು. ಅವ್ರು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದ್ದಕ್ಕೆ ಸರಿ ನಾವು ಬಂದುಬಿಡ್ತೀವಿ ಅಂತ ಹೇಳ್ಬಿಟ್ಟು ಈಗ ಅವರು ಮತ್ತು ಹಾಗೆ ಅವ್ರ ಮಿಸ್ಸಸ್ಸು ಮತ್ತು ಹಾಗೆ ಅವ್ರ ತಂಗಿ ಮತ್ತು ಅವ್ರ ತಂಗಿ ಅವ್ರ ಹಸ್ಬೆಂಡು ಮತ್ತು ಅವ್ರ ಪಾಪು ಇಷ್ಟು ಜನನು ಮನೆಗೆ ಬಂದಿದ್ದಾರೆ. ಸೊ ನಾವು ಕೂಡ ಅವ್ರಿಗೆ ಕಾಫಿ ಮಾಡಿಕೊಟ್ಟೆ. ಇವಾಗ ಕಾಫಿ ಕುಡ್ಕೊಂಡು ಹಾಗೆ ಎಲ್ಲ ಮಾತಾಡ್ತಾ ಇದ್ದೀವಿ. ಮಿಸ್ ಮಾಡ್ದಂಗೆ ಬರಬೇಕು ಗೃಹ ಪ್ರವೇಶಕ್ಕೆ ಅಂತ ಹೇಳ್ತಾಯಿದ್ರು. ಆಯಿತು ಸರಿ ಬರ್ತೀವಿ ಅಂತೇಳಿ ಹಾಗೆ ಮಾತಾಡ್ಕೊಂಡು ಕೂತ್ಕೊಂಡಿದ್ದೀವಿ. ಬರಬೇಕು ಅಂತಲೇ ಬರೋಕ್ಕೆ ಆಗ್ತಾ ಇಲ್ಲ. ಬೇಕಾದ್ರೆ ಬರಲ್ಲ ಅಂತ ಅಷ್ಟು ಕೇಳ್ತಾರೆ. ಬನ್ನಿ ಮಿಸ್ ಮಾಡಾಗಿಲ್ಲ ನೀವು ಫಂಕ್ಷನ್ ಬನ್ನಿ, ಖಂಡಿತ ಬನ್ನಿ. ಒಂದಿನ ಬೆಂಗಳೂರು ನೋಡ್ದಂಗೆ ಬಾಯ್ ಅಂಕಲ್. ಅದಕ್ಕೆ ನೀವು ಹೇಳಿದ್ದಾರೆ ಮಳೆ ಇರಲಿಲ್ಲ. ಇದು ನೆಕ್ಸ್ಟ್ ಡೇ ಲಾಗಿದ್ದು. ಸೊ ಇವತ್ತು ಶ್ರೀರಾಮನವಮಿ ಹಬ್ಬ. ಇವತ್ತು ಮನೆಯೆಲ್ಲ ಬೆಳಗ್ಗೆನೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಈಗ ನಾವು ಕೂಡ ಎಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ಈಗ ದೇವ್ರ ಸಾಮಾನು ಕೂಡ ತೊಳ್ಕೊಳ್ತಾ ಇದ್ದೀನಿ. ಮತ್ತು ಹಾಗೆಯೇ ಅದ್ರ ಜೊತೆಗೆ ನೋಡಿ ಇವಾಗ ದೇವ್ರ ಸಾಮಾನು ಬೆಳಗಬೇಕಾದ್ರೆ ಸ್ವಲ್ಪ ಹುಣಸೆಹಣ್ಣು ಮತ್ತು ಹಾಗೆಯೇ ಉಪ್ಪು ಇಷ್ಟನ್ನು ಹಾಕ್ಬಿಟ್ಟು ನಾನು ಬೆಳಗ್ತಾ ಇರೋದು. ಮತ್ತು ಅದಾದಮೇಲೆ ಸ್ವಲ್ಪ ಪೀತಾಂಬರಿ ಹಾಕ್ಬಿಟ್ಟು ಎಲ್ಲನೂ ದೇವ್ರ ಸಾಮಾನೆಲ್ಲ ಬೆಳಕೊಳ್ತೀನಿ, ತುಂಬ ಚೆನ್ನಾಗಿರುತ್ತೆ. ಮತ್ತು ಹಾಗೆಯೇ ಇವಾಗ ದೇವ್ರ ಮನೆಯೂ ಅಷ್ಟೇ ಎಲ್ಲ ಬಂದು ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಕ್ಲೀನ್ ಮಾಡಿಬಿಟ್ಟು ಪೂಜೆ ಮಾಡೋಣ ಅಂದ್ಬಿಟ್ಟು ಮತ್ತು ಹಾಗೆ ಮಜ್ಜಿಗೆ ಮತ್ತು ಹಾಗೆ ಪಾನಕ ಕೂಡ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಬೆಲ್ಲ ಎಲ್ಲ ನೆನೆಹಾಕಿ ರೆಡಿ ಇಟ್ಟಿದ್ದೀನಿ. ಮತ್ತು ಹಾಗೆಯೇ ನೆನ್ನೆನೇ ನಮ್ಮ ಮನೆಯವರು ಸ್ವಲ್ಪ ಹಣ್ಣೆಲ್ಲ ತಂದು ಕೊಟ್ಟಿದ್ದರು. ಮತ್ತು ಇವಾಗ ಹಾಗೆ ಕರ್ಬೂಜದ ಹಣ್ಣಿಂದು ಪಾನಕ ಮಾಡೋಣ ಅಂತಂದ್ಬಿಟ್ಟು ಈಗ ಸದ್ಯಕ್ಕೆಲ್ಲ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಫೋಟೋಸ್ ಎಲ್ಲ ಒರೆಸ್ಬಿಟ್ಟು ಎಲ್ಲ ಅರ್ಶಿನ ಕುಂಕುಮ ಇಡ್ತಾ ಇದ್ದೀನಿ. ಇವಾಗ ಹೆಸರುಬೇಳೆ ಮತ್ತು ಹಾಗೆ ಪಾನಕ ಮತ್ತು ಹಾಗೆ ಮಜ್ಜಿಗೆ ಎಲ್ಲನೂ ರೆಡಿ ಮಾಡಿ ದೇವ್ರಿಗೆ ಎಲ್ಲ ಎಡೆ ಇಟ್ಬಿಟ್ಟು ಇವಾಗ ನಾನು ಪೂಜೆ ಕೂಡ ಮಾಡ್ತಾಯಿದ್ದೀನಿ.
ಈಗ ತಾನೇ ಪೂಜೆ ಎಲ್ಲ ಮುಗೀತು. ಪೂಜೆ ಎಲ್ಲ ಮುಗಿಸಿದ್ದಾದಮೇಲೆ ಇವಾಗ ಸ್ವಲ್ಪ ಹೆಸರು ಬೇಳೆಗೆ ಕ್ಯಾರೆಟ್ ತುರಿ, ಸೌತೆಕಾಯಿ ಮತ್ತು ಉಪ್ಪು, ಖಾರ, ಹುಳಿ ಎಲ್ಲನೂ ಮಿಕ್ಸ್ ಮಾಡ್ತಾಯಿದ್ದೀನಿ. ಮತ್ತು ಆವಾಗಲೇ ದೇವ್ರಿಗೆ ಎಡೆ ಇಡಬೇಕಾದ್ರೆ ಖಾರ, ಉಪ್ಪು, ಹುಳಿ ಹಾಕಬಾರ್ದಲ್ವ, ಬರೀ ಹೆಸರು ಬೇಳೆ ಮಾತ್ರ ದೇವ್ರಿಗೆ ಎಡೆ ಇಟ್ಟಿದ್ದು. ಸೊ ಇವಾಗ ಎಲ್ಲನೂ ಖಾರ, ಉಪ್ಪು, ಹುಳಿ ಮತ್ತು ಎಲ್ಲ ಸೌತೆಕಾಯಿ, ಕ್ಯಾರೆಟ್ ತುರಿ ಎಲ್ಲನೂ ಹೆಸರು ಬೇಳೆಗೆ ಸೇರಿಸಿದ್ದೀನಿ. ಮತ್ತು ಹಾಗೆಯೇ ಇವಾಗ ಸೃಷ್ಟಿಗೆ ಕೂಡ ಟೈಮ್ ಆಗ್ತಾಯಿದೆ, ಅವಳು ಊಟ ಮಾಡಬೇಕು ಅಂತಂದ್ಲು. ಸ್ವಲ್ಪ ರಸಮು ಮತ್ತು ಆಗಲೇ ಬಿಸಿ ಅನ್ನ ಮಾಡಿದ್ದೆ. ಸೊ ಅವಳಿಗೆ ಬಿಸಿ ಅನ್ನ ರಸಮ್ ಹಾಕ್ಕೊಟ್ಟೆ, ಅವಳಿಗೂ ಕುತ್ಕೊಂಡು ಊಟ ಮಾಡ್ತಾಯಿದ್ದಾಳೆ. ಮತ್ತು ಹಾಗೆ ಅದ್ರ ಜೊತೆಗೇ ಸ್ವಲ್ಪ ಗಸಗಸೆ ಪಾಯಸ ಕೂಡ ಮಾಡಿದ್ದೀನಿ. ಮತ್ತು ಹಾಗೆಯೇ ಇವಾಗ ಇದು ಮಜ್ಜಿಗೆಗೆ ಸ್ವಲ್ಪ ಒಗ್ಗರಣೆ ಕೊಡ್ತಾಯಿದ್ದೀನಿ, ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಖಾರವಾಗಿ ಮಜ್ಜಿಗೆ ಕುಡಿಯೋದಕ್ಕೆ. ಮತ್ತು ಹಾಗೆಯೇ ಈಗ ಅವಳು ಕೂಡ ಇವಾಗ ಊಟ ಮಾಡಿಬಿಟ್ಟು ಇವಾಗ ಕಾಲೇಜ್ಗೆ ಹೊರಡಬೇಕು. ಮತ್ತು ಇವಾಗ ನಮ್ಮ ಪ್ರತಿ ಅಮ್ಮ ಸ್ವಲ್ಪ ಚಿತ್ರಾನ್ನ ಮಾಡಿಕೊಡು ನನಗೆ ಅಂತಂದ. ಆಯಿತು ಸರಿ ಅಂತಂದ್ಬಿಟ್ಟು ಇವಾಗ ನಿಂಬೆಹಣ್ಣಿನ ಚಿತ್ರಾನ್ನ ಕೂಡ ಮಾಡ್ತಾಯಿದ್ದೀನಿ. ಇವಾಗ ನಿಂಬೆಹಣ್ಣಿನ ಚಿತ್ರಾನ್ನ ಮಾಡಿಬಿಟ್ಟು ಇವಾಗ ನಾನು ಮತ್ತು ಹಾಗೆಯೇ ಪ್ರತಿ ಕೂಡ ಊಟ ಮಾಡಬೇಕು. ಆವಾಗಲೇ ಅಮ್ಮ, ಅಪ್ಪ, ಸೃಷ್ಟಿ ಎಲ್ಲರದ್ದು ಊಟ ಆಗಿದೆ. ಇವಾಗ ನಾವು ಕುತ್ಕೊಂಡು ಈಗ ಊಟ ಮಾಡ್ತೀವಿ. ಇವಾಗ ನೋಡಿ ಅಡುಗೆ ಕೂಡ ರೆಡಿ ಆಗಿದೆ. ಚಿತ್ರಾನ್ನ, ಗಸಗಸೆ ಪಾಯಸ ಮತ್ತು ಹಾಗೆ ಅನ್ನ, ರಸಮು ಮತ್ತು ಮಜ್ಜಿಗೆ ಮತ್ತು ಪಾನಕ ಇಷ್ಟನ್ನು ಇವಾಗ ಎಲ್ಲ ರೆಡಿ ಆಗಿದೆ. ಇವಾಗ ನಾನು ಮತ್ತು ಪ್ರತಿ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀವಿ. ಮತ್ತು ಹಾಗೆಯೇ ಇವತ್ತಿನ ಈ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ಲಾಗ್ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.